ದೀಪಾ ಪಡ ರವರು ಬರೆದಿರುವಂತಹ ಜೀವದುಂದುಬಿ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಜೀವದುಂದುಬಿ ಎಂಬ ಪಾಠವು ಮನುಷ್ಯನ ನೆಲೆ, ಅಸ್ತಿತ್ವ, ಮನಸ್ಸಿನ ಚಡಪಡಿಕೆ, ನಗರ ಊರು ಜೀವನದ ವ್ಯತ್ಯಾಸ ಹಾಗೂ ಪ್ರಕೃತಿಯೊಂದಿಗೆ ಮನುಷ್ಯನ ಆಂತರಿಕ ಸಂಬಂಧವನ್ನು ಅತ್ಯಂತ ಸಂವೇದನಾಶೀಲವಾಗಿ ಚಿತ್ರಿಸುತ್ತದೆ. ಈ ಕಥೆಯಲ್ಲಿ ಲೇಖಕಿ ತನ್ನ ಸ್ವಂತ ಅನುಭವಗಳ ಮೂಲಕ ಜೀವನದ ಆಳವಾದ ತತ್ವವನ್ನು ಓದುಗರ ಮುಂದೆ ಇಡುತ್ತಾರೆ. ಮನುಷ್ಯನ ಬದುಕಿನ ಒಂದು ಮುಖ್ಯ ಗುರಿಯೇ ಒಂದೆಡೆ ನೆಲೆ ನಿಲ್ಲುವುದು, ಅಂದರೆ ಸೆಟಲ್ ಆಗುವುದು. ಆದರೆ ಈ ನೆಲೆ ಕೇವಲ ಭೌತಿಕವಾಗಿರದೆ ಅದು ಭಾವನಾತ್ಮಕವೂ ಹೌದು. ಲೇಖಕಿ ಹೇಳುವಂತೆ ಆಹಾರಕ್ಕಾಗಿ ವಲಸೆ ಆರಂಭಿಸಿದ ಮನುಷ್ಯ ಕೊನೆಗೆ ನೆಲೆ ನಿಂತು ಆಹಾರ ಬೆಳೆಯಲು ಕಲಿತದ್ದು ವಿಕಾಸದ ಭಾಗವೇ ಆಗಿದೆ. ಆದರೆ ಆ ನೆಲೆಯ ಭಾವನೆಗೆ ಸಣ್ಣ ಏಟಾದರೂ ಮನುಷ್ಯ ಅಲುಗಾಡುತ್ತಾನೆ, ನಲುಗುತ್ತಾನೆ. ಆದರೂ ನಾವೆಲ್ಲವನ್ನೂ ಮೀರಿ ಅವನೊಳಗಿನ ಜೀವಶಕ್ತಿ ಅವನನ್ನು ಬದುಕಿಗೆ ಮತ್ತೆ ಎಬ್ಬಿಸುತ್ತದೆ. ಲೇಖಕಿ 3 ದಶಕಗಳ ಕಾಲ ಬೆಂಗಳೂರಿನಲ್ಲಿ ಬದುಕಿದವರು. ನಗರ ಜೀವನ ನೀಡುವ ಅನಾಮಿಕತೆ, ಸ್ವಾತಂತ್ರ್ಯ, ಶಿಸ್ತು, ಶಬ್ದಗಳ ನಡುವಿನ ನಿಶ್ಶಬ್ದ ಇವೆಲ್ಲವೂ ಅವರಿಗೆ ಅಭ್ಯಾಸವಾಗಿದೆ. ಬೆಂಗಳೂರಿನ ಗದ್ದಲ, ವಾಹನಗಳ ಶಬ್ದ, ಜನಜೀವನದ ಓಟವೇ ಅವರ ಜೀವನದ ಸಹಜ ಭಾಗವಾಗಿದೆ. ಈ ನಗರ ಬದುಕೆ ನಿಜವಾದ ಬದುಕು ಎನ್ನುವ ಭಾವನೆ ಅವರಲ್ಲಿ ಬೇರೂರಿದೆ. ಆದರೆ ಪತಿಯ ಉದ್ಯೋಗ ಬದಲಾವಣೆಯಿಂದಾಗಿ ಅವರು ಪಿತ್ರಾರ್ಜಿತ ಆಸ್ತಿ ಇರುವ ಊರಿಗೆ ತಿಂಗಳಿಗೊಮ್ಮೆ ಹೋಗಿ ಬರಬೇಕಾದ ಸ್ಥಿತಿಗೆ ಬರುತ್ತಾರೆ. ಊರಿಗೆ ಹೋಗುವ ಪ್ರತಿ ಬಾರಿ ಲೇಖಕಿಗೆ ಅಸಹನೆ, ಚಡಪಡಿಕೆ, ಅಂಜಿಕೆ ಉಂಟಾಗುತ್ತದೆ. ಊರಿನ ಮನೆಯಲ್ಲಿರುವ ಕ್ರಿಮಿಕೀಟಗಳು, ಕಂಬಳಿ ಹುಳುಗಳು, ಇರುವೆಗಳ ಸಾಲು, ಮೌನ, ಕರೆಂಟು, ನೀರಿನ ಸಮಸ್ಯೆ ಇವೆಲ್ಲವೂ ಅವರ ವ್ಯವಸ್ಥಿತ ನಗರ ಜೀವನವನ್ನು ಅಲುಗಾಡಿಸುತ್ತದೆ. ಆದಿಯಲ್ಲಿ ಊರಿನ ಈ ಪರಿಸರ ಲೇಖಕಿಗೆ ಭಯ ಮತ್ತು ಬೇಸರವನ್ನುಂಟು ಮಾಡುತ್ತದೆ. ಕಂಬಳಿ ಹುಳುಗಳನ್ನು ಕಂಡು ಅವರು ತೀವ್ರ ಅಸಹ್ಯ ಮತ್ತು ಭೀತಿಯನ್ನು ಅನುಭವಿಸುತ್ತಾರೆ. ಆದರೆ ಅವರ ಪತಿ ಅವು ಚಿಟ್ಟೆಗಳಾಗಿ ಹಾರಿ ಹೋಗುತ್ತವೆ ಎಂದು ಸಮಾಧಾನಪಡಿಸುತ್ತಾನೆ. ಈ ಮಾತು ಆರಂಭದಲ್ಲಿ ಅವರಿಗೆ ಕೋಪ ಉಂಟು ಮಾಡಿದರೂ ಮುಂದೆ ಅದೇ ಮಾತು ಬದುಕಿನ ದೊಡ್ಡ ಅರ್ಥವನ್ನು ತೆರೆದಿಡುತ್ತದೆ. ಒಂದು ಸಂಜೆ ಒಬ್ಬರೇ ಕುಳಿತಿದ್ದ ಲೇಖಕಿ ಬಂಟಮಲೆ ಎಂಬ ಪಶ್ಚಿಮ ಘಟ್ಟದ ಭಾಗವನ್ನು ನೋಡುವಾಗ ಪ್ರಕೃತಿಯ ಭವ್ಯತೆ ಅವರ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸುತ್ತದೆ. ಅಲ್ಲಿ ಇರುವ ಗಾಢ ಹಸಿರು, ನಿಶ್ಶಬ್ದ ಸ್ಥಿರತೆ ಅವರ ಒಳಗಿನ ಅಶಾಂತಿಯನ್ನು ನಿಧಾನವಾಗಿ ಶಮನಗೊಳಿಸುತ್ತದೆ. ಈ ನಿಶ್ಶಬ್ದವೇ ಮೊದಲಿಗೆ ಅವರಿಗೆ ಭಯ ಹುಟ್ಟಿಸಿದರೂ ನಂತರ ಅದೇ ನಿಶ್ಶಬ್ದವು ಜೀವನದ ಹೊಸ ಅರ್ಥವನ್ನು ನೀಡುತ್ತದೆ. ಪ್ರಕೃತಿಯೊಳಗೆ ಪ್ರತಿಯೊಂದು ಜೀವವೂ ತನ್ನದೇ ಆದ ಚಟುವಟಿಕೆಯಲ್ಲಿ ತೊಡಗಿದೆ. ಕಂಬಳಿ ಹುಳುಗಳು ಕೋಶಾವಸ್ಥೆಯಲ್ಲಿ ಮೌನವಾಗಿ ರೂಪಾಂತರಗೊಳ್ಳುತ್ತಿವೆ. ಅವುಗಳ ಸುತ್ತ ಹೆಣೆದಿರುವ ಸೂಕ್ಷ್ಮ ಬಲೆಗಳು ಜೀವನದ ರೂಪಾಂತರದ ಸಂಕೇತವಾಗುತ್ತವೆ. ಲೇಖಕಿಗೆ ಅಲ್ಲಿ ಒಂದು ಮಹತ್ವದ ಅರಿವು ಉಂಟಾಗುತ್ತದೆ. ಪ್ರಕೃತಿಯಲ್ಲಿರುವ ಸಣ್ಣ ಜೀವಿಗಳು ಹೊಸ ಅವಸ್ಥೆಗೆ ಹೋಗಲು ಮೌನ, ಸಹನೆ ಮತ್ತು ಸಮಯವನ್ನು ಸ್ವೀಕರಿಸುತ್ತವೆ. ಹಾಗಾದರೆ ಮನುಷ್ಯನಿಗೆ ಹೊಸ ಬದುಕಿಗೆ ಹೊಂದಿಕೊಳ್ಳಲು ಏಕೆ ಅಸಾಧ್ಯವಾಗುತ್ತಿದೆ? ಆ ಕ್ಷಣದಲ್ಲಿ ಲೇಖಕಿ ತಮ್ಮನ್ನೇ ಒಂದು ದೊಡ್ಡ ಹುಳ ಎಂದುಕೊಳ್ಳುತ್ತಾರೆ. ಬದಲಾವಣೆಗೆ ವಿರೋಧಿಸುತ್ತಿರುವ ತಮ್ಮ ಮನಸ್ಸನ್ನು ಪ್ರಶ್ನಿಸುತ್ತಾರೆ. ಪ್ರಕೃತಿಯ ಜೀವಜಾತ್ರೆ, ಹಕ್ಕಿಗಳು, ಚಿಟ್ಟೆಗಳು, ಮರಗಳು, ಪ್ರಾಣಿಗಳು ಎಲ್ಲವೂ ಶಬ್ದವಿಲ್ಲದೆ, ಗದ್ದಲವಿಲ್ಲದೆ ಬದುಕನ್ನು ಸಾಗಿಸುತ್ತಿವೆ. ಅಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಅರ್ಥವಿದೆ, ಪ್ರತಿಯೊಂದು ಮೌನಕ್ಕೂ ಸಂಗೀತವಿದೆ. ಲೇಖಕಿಗೆ ತಾವು ಚಿಟ್ಟೆಯಾಗಿ ಹಾರುತ್ತಿರುವ ಅನುಭವವಾಗುತ್ತದೆ. ಅದು ಒಂದು ಕಲ್ಪನೆಯಂತಿದ್ದರೂ ಅಂತರಂಗದ ಬದಲಾವಣೆಯ ಪ್ರತೀಕವಾಗಿದೆ. ಅವರು ಭೌತಿಕ ಭಯ, ಅಸಹನೆ, ಅಂಟುಗಳನ್ನು ಕಳಚಿಕೊಂಡಂತೆ ಅನುಭವಿಸುತ್ತಾರೆ. ಪ್ರಕೃತಿಯೊಡನೆ ಒಂದಾಗುವ ಮೂಲಕ ಅವರ ಮನಸ್ಸು ಹಗುರವಾಗುತ್ತದೆ. ಕೊನೆಗೆ ಒಂದು ಶಬ್ದದಿಂದಲೇ ಅವರು ವಾಸ್ತವಕ್ಕೆ ಮರಳುತ್ತಾರೆ. ಆದರೆ ಆ ಕ್ಷಣದಲ್ಲಿ ಅವರು ಅರಿತ ಸತ್ಯವೇ ಪಾಠದ ಸಾರ. ಶಬ್ದದೊಳಗೆ ನಿಶ್ಶಬ್ದವಿದೆ, ನಿಶ್ಶಬ್ದದೊಳಗೆ ಶಬ್ದವಿದೆ. ಜೀವನ ಎಂದರೆ ಗದ್ದಲವೂ ಹೌದು, ಮೌನವೂ ಹೌದು. ಬದಲಾವಣೆ ಭಯಾನಕವಲ್ಲ, ಅದು ಹೊಸ ಬದುಕಿಗೆ ದಾರಿ. ಅಂತಿಮವಾಗಿ ಪಾಠದ ಸಂದೇಶ ಹೀಗಿದೆ. ಜೀವದುಂದುಬಿ ಪಾಠವು ಮನುಷ್ಯನ ಅಸ್ತಿತ್ವದ ಸಂಕಟ, ನಗರ ಊರು ಬದುಕಿನ ವ್ಯತ್ಯಾಸ, ಪ್ರಕೃತಿಯೊಂದಿಗೆ ಹೊಂದಾಣಿಕೆ,
ಬದಲಾವಣೆಯನ್ನು ಸ್ವೀಕರಿಸುವ ಮನಸ್ಥಿತಿ ಇವೆಲ್ಲವನ್ನು ಸುಂದರವಾಗಿ ಹೇಳುತ್ತದೆ. ಪ್ರಕೃತಿಯೇ ನಮ್ಮ ದೊಡ್ಡ ಗುರು ಎಂಬುವುದನ್ನು ಈ ಪಾಠ ಮನದಟ್ಟು ಮಾಡುತ್ತದೆ. ಬದುಕಿನ ದುಂದುಬಿ ಸದಾ ಮೊಳಗುತ್ತಲೇ ಇರುತ್ತದೆ. ಅದನ್ನು ಕೇಳುವ ಕಿವಿ ಮತ್ತು ಗ್ರಹಿಸುವ ಮನಸ್ಸು ನಮಗಿರಬೇಕು ಎಂಬುವುದೇ ಈ ಪಾಠದ ಮೂಲ ಆಶಯ.